ಫ್ರೆಂಡ್ಸ್, ಇದು ನಿಮಗೆ ಗೊತ್ತಾ? ಬುದ್ಧಿವಂತ ಜನರು ಯಾರಿಗೂ ಹೇಳದ ಕೆಲವು ಪ್ರಮುಖವಾದ ವಿಷಯಗಳು ನಾನು ನಿಮಗೆ ಈ ಕಥೆಯ ಮೂಲಕ ಹೇಳುತ್ತೇನೆ ಮತ್ತು ನೀವು ಕೂಡ ಈ ಅಂಶಗಳನ್ನು ತಿಳಿದುಕೊಂಡು ಎಲ್ಲರನ್ನು ಹಿಂದೆ ಹಾಕುತ್ತೀರಾ. ಹಾಗಾದರೆ ಅವು ಯಾವುವು ಮತ್ತು ಅವು ಏಕೆ ಇಷ್ಟು ಪ್ರಮುಖವಾದ ಯಾರಿಗೂ ಹೇಳದ ಅಂಶಗಳಾಗಿವೆ ಎಂದು ಈ ಕಥೆಯ ಮೂಲಕ ತಿಳಿಯೋಣ. ಒಂದಾನೊಂದು ಕಾಲದಲ್ಲಿ ಗೋಪಾಲ ಎಂಬ ಯುವಕ ನಗರದಲ್ಲಿ ವಾಸಿಸುತ್ತಿದ್ದ. ಆ ಯುವಕ ತುಂಬಾ ಬಡವನಾಗಿದ್ದ. ದಿನಕ್ಕೆ 2 ಹೊತ್ತಿನ ಊಟ ಸಿಗುವುದು ಕೂಡ ತುಂಬಾ ಕಷ್ಟವಾಗಿತ್ತು. ಹಗಲಿರುಳು ಕೆಲಸ ಹುಡುಕಿದರೂ ಆತನಿಗೆ ಕೆಲಸ ಸಿಗುತ್ತಿರಲಿಲ್ಲ. ಆಮೇಲೆ ಒಂದು ದಿನ ತನ್ನ ಹೆಂಡತಿಯ ಬಳಿ ಎಲ್ಲ ಸಮಸ್ಯೆಗಳನ್ನು ಹೇಳಿಕೊಳ್ಳುತ್ತಾನೆ. ನಾನು ಕೆಲಸ ಕೇಳಲು ಹೋದರೆ ಇಲ್ಲಿ ಕೆಲಸಕ್ಕೆ ಬರಬೇಡವೆಂದು ಎಲ್ಲರೂ ನನ್ನನ್ನು ಹಿಂತಿರುಗಿಸುತ್ತಾರೆ ಮತ್ತು ನಾನು ಕೆಲಸ ಹುಡುಕಿ ಸುಸ್ತಾಗಿದ್ದೇನೆ. ಹಾಗೂ ನಾನು ನಿಮ್ಮ ಹೊಟ್ಟೆಯನ್ನು ತುಂಬಿಸುವುದು ಹೇಗೆ ಎಂದು ಅರ್ಥವಾಗುತ್ತಿಲ್ಲ. ನಾನು ನನ್ನ ಮಕ್ಕಳನ್ನು ಹೇಗೆ ಬೆಳೆಸಲಿ ಮತ್ತು ಈ ಚಿಂತೆ ನನ್ನನ್ನು ಹಗಲು ರಾತ್ರಿ ತಿನ್ನುತ್ತಿದೆ. ಇದನ್ನು ಕೇಳಿದ ಅವನ ಹೆಂಡತಿ, ನೀವು ಏನನ್ನು ಯೋಚಿಸಬೇಡಿ. ನೀವು ಒಬ್ಬರ ಬಳಿ ಕೆಲಸ ಕೇಳಲು ಒಂದೇ ಬಾರಿ ಹೋಗುತ್ತಿದ್ದೀರಿ. ನೀವು ಕೆಲಸ ಮಾಡಲು ಬಯಸಿದರೆ ನೀವು ಅವರ ಬಳಿ 2ನೇ ಬಾರಿ ಹೋಗಿ ಕೆಲಸ ಕೇಳಿ ಮತ್ತು ನೀವು ಅವರ ಸಹಾನುಭೂತಿಯನ್ನು ಪಡೆಯಬೇಕು. ಅವರು ನಿಮ್ಮ ಅಸಹಾಯಕತೆಯನ್ನು ಅರ್ಥ ಮಾಡಿಕೊಳ್ಳಲು ಮತ್ತು ನಿಮ್ಮನ್ನು ನೇಮಿಸಿಕೊಳ್ಳಲು ನಿಮ್ಮ ಬಡತನವನ್ನು ನೀವು ತೋರಿಸಬೇಕಾಗುತ್ತದೆ. ಅದಕ್ಕೆ ನೀನು ನಿನ್ನ ಅಸಹಾಯಕತೆಯನ್ನು ಹೇಳು, ನಿನ್ನ ಬಡತನವನ್ನು ಹೇಳು ಮತ್ತು ಈ ವಿಧಾನದಿಂದ ನೀನು ಕೆಲಸವನ್ನು ಪಡೆಯಬಹುದು. ಆಗ ಗೋಪಾಲನ ಮನಸ್ಸಿನಲ್ಲಿ ಈ ವಿಷಯ ಅಂಟಿಕೊಂಡಿತು. ಮರುದಿನ ಅವನು ಕೆಲಸ ಕೇಳಲು ಹಿಂದಿನ ದಿನ ಎಲ್ಲಿ ಹೋಗಿದ್ದನು ಅದೇ ವ್ಯಾಪಾರಿಯ ಬಳಿ ಕೆಲಸ ಕೇಳಲು ಹೋದನು. ಆದರೆ ಈ ಬಾರಿ ಅವನು ಕೈ ಜೋಡಿಸಿ ವ್ಯಾಪಾರಿಯನ್ನು ಪ್ರಾರ್ಥಿಸಿದನು ಮತ್ತು ನಾನು ತುಂಬಾ ಬಡವ ಮತ್ತು ಕೆಲಸದ ಅವಶ್ಯಕತೆ ಇದೆ ಎಂದು ಮನವಿ ಮಾಡಿದನು. ನೀವು ನನಗೆ ಯಾವ ಕೆಲಸ ಕೊಟ್ಟರೂ ನಾನು ತೃಪ್ತನಾಗುತ್ತೇನೆ, ಆದರೆ ದಯವಿಟ್ಟು ನನಗೆ ಕೆಲಸ ಕೊಡಿ ಎಂದನು. ಅವನ ಸ್ಥಿತಿಯನ್ನು ನೋಡಿದ ವ್ಯಾಪಾರಿ ಅವನಿಗೆ ಅವನ ಸ್ಥಳದಲ್ಲಿ ನೇಮಿಸಿದನು. ದಿನವೂ ಅಲ್ಲಿ ಕೆಲಸಕ್ಕೆ ಹೋಗತೊಡಗಿದನು. ತನಗೆ ನೌಕರಿ ಸಿಕ್ಕಿತು, ಆದರೆ ತನ್ನ ಸಂಬಳ ಇತರರಿಗಿಂತ ಕಡಿಮೆ ಇತ್ತು ಮತ್ತು ಅದೇ ಕೆಲಸ ಮಾಡುತ್ತಿದ್ದ ಇತರರು ಹೆಚ್ಚು ಸಂಬಳವನ್ನು ಪಡೆಯುತ್ತಿದ್ದರು. ಈ ವಿಚಾರವನ್ನು ಆ ವ್ಯಾಪಾರಿಗೆ ಹೇಳಿದಾಗ ಆ ವ್ಯಾಪಾರಿಯು, ನೋಡು, ನಿನಗೆ ಕೆಲಸ ಬೇಕು ಅಂದೆ, ನಾನು ನಿನಗೆ ಕೆಲಸ ಕೊಟ್ಟೆ, ಅದಕ್ಕೆ ನೀನು ಧನ್ಯವಾದ ಹೇಳುವ ಬದಲು ನನ್ನ ಮೇಲೆ ಆರೋಪ ಮಾಡುತ್ತಿದ್ದೀಯಾ ಎಂದನು. ಇದನ್ನು ಕೇಳಿದ ಗೋಪಾಲ್ ಅಲ್ಲಿಯೇ ಮೌನನಾದನು. ಹೇಳಿಕೆ ಸ್ವಲ್ಪ ಮಟ್ಟಿಗೆ ನಿಜವಾಗಿತ್ತು. ಒತ್ತಾಯಕ್ಕೆ ಮುನಿದು ಕೆಲಸ ಕೊಟ್ಟಿದ್ದ ಕಾರಣ ಗೋಪಾಲನಿಗೆ ಕಡಿಮೆ ಸಂಬಳ ನೀಡುತ್ತಿದ್ದರು. ಆದರೆ ಕ್ರಮೇಣ ಅವನು ಇದನ್ನು ಸಂಬಂಧಿಕರಿಗೆ ಮತ್ತು ಅವನ ಸ್ನೇಹಿತರಿಗೆ ಹೇಳಲು ಪ್ರಾರಂಭಿಸಿದನು. ಆ ಸೇಠ್ ಯಾವ ರೀತಿಯ ವ್ಯಕ್ತಿ ಮತ್ತು ಅವನು ಗೋಪಾಲನಿಗೆ ಎಷ್ಟು ಸಂಬಳ ನೀಡುತ್ತಿದ್ದಾನೆ ಈ ವಿಷಯದ ಕುರಿತು ಗೋಪಾಲ್ ಎಲ್ಲರಿಗೂ ಹೇಳುತ್ತಿದ್ದನು. ಕೆಲವು ದಿನಗಳು ಕಳೆಯಿತು. ಗೋಪಾಲ್ ತನ್ನ ಕೆಲಸವನ್ನು ಸಂಪೂರ್ಣ ಸಮರ್ಪಣಾಭಾವದಿಂದ ಮುಂದುವರೆಸಿದನು. ಆದರೆ ಈ ಪರಿಸ್ಥಿತಿ ಬದಲಾಗತೊಡಗಿತು. ಸೇಠ್ ಇತರರಿಗಿಂತ ಹೆಚ್ಚು ಕೆಲಸವನ್ನು ಗೋಪಾಲ್ ಅವರಿಂದ ಮಾಡಿಸಿಕೊಳ್ಳುತ್ತಿದ್ದನು ಮತ್ತು ಕಡಿಮೆ ಸಂಬಳ ನೀಡುತ್ತಿದ್ದನು. ಈ ವಿಷಯದಿಂದ ಗೋಪಾಲನಿಗೆ ತುಂಬಾ ನೋವಾಗುತ್ತಿತ್ತು. ಅವನು ಇತರರಿಗಿಂತ ಹೆಚ್ಚು ಕೆಲಸ ಮಾಡುತ್ತಿದ್ದನು ಮತ್ತು ಎಲ್ಲರಿಗಿಂತ ಕಡಿಮೆ ವೇತನ ಪಡೆಯುತ್ತಿದ್ದನು. ಇದು ಅವನ ಸ್ವಾಭಿಮಾನವನ್ನು ಆಳವಾಗಿ ಘಾಸಿಗೊಳಿಸಿತು. ಆಗ ಕ್ರಮೇಣ ಅವನ ಮನಸ್ಸು ತನ್ನ ಕೆಲಸದಿಂದ ವಿಮುಖವಾಗತೊಡಗಿತು. ಅವನಿಗೆ ಕೆಲಸ ಮಾಡಲು ಮನಸ್ಸೇ ಇರಲಿಲ್ಲ. ಒಬ್ಬ ಮನುಷ್ಯ ತನ್ನ ಸ್ವಾಭಿಮಾನದ ಜೊತೆ ರಾಜಿ ಮಾಡಿಕೊಳ್ಳಬೇಕಾದಂತಹ ಜಾಗಕ್ಕೆ ಹೋಗಲು ಯಾರು ತಾನೇ ಬಯಸುತ್ತಾರೆ?
ಅದಕ್ಕೆ ಅವನು ಬೇಗ ಕೆಲಸ ಬಿಟ್ಟು ಮನೆಗೆ ಬಂದು ಸುಮ್ಮನೆ ಕುಳಿತ. ಈಗ ಮನೆಯ ಖರ್ಚಿಗೆ ಹಣವಿರಲಿಲ್ಲ. ಅದಕ್ಕಾಗಿ ಅವನು ತನ್ನ ಸಂಬಂಧಿಕರು ಮತ್ತು ಸ್ನೇಹಿತರಿಂದ ಸಹಾಯ ಕೇಳಲು ಪ್ರಾರಂಭಿಸಿದನು. ಆದರೆ ಅವನಿಗೆ ಯಾರೂ ಕೂಡ ಸಹಾಯ ಮಾಡಲಿಲ್ಲ. ಬರೀ ಸ್ವಾಂತನ ಹೇಳುತ್ತಿದ್ದರು, ಹಿಂದಿನಿಂದ ಗೇಲಿ ಮಾಡುತ್ತಿದ್ದರು. ಅವನು ಎಂತಹ ಮೂರ್ಖ! ಸೇಠ್ ಅವನಿಂದ ತುಂಬ ಕೆಲಸ ಮಾಡಿಕೊಂಡರು ಮತ್ತು ಸಂಬಳವೂ ನೀಡಲಿಲ್ಲ. ಅರೆ, ನಾವು ಅವನಿಗೆ ಹಣ ಕೊಟ್ಟರೆ ಅವನು ನಾಳೆ ನಮ್ಮ ಹಣವನ್ನು ಹಿಂತಿರುಗಿಸುತ್ತಾನೆಯೇ? ಇಲ್ಲ, ಕೆಲಸವೇ ಇಲ್ಲದಂತಾಗಿದೆ. ಇವನ ಸ್ಥಿತಿ, ಅವನಿಗೆ ಎಲ್ಲಿಂದ ಹಣ ಸಿಗುತ್ತದೆ ಎಂದು ಸ್ನೇಹಿತರು ಮತ್ತು ಸಂಬಂಧಿಕರು ಗೇಲಿ ಮಾಡಿದರು. ಇದರಿಂದ ಗೋಪಾಲ್ನ ಸ್ಥಿತಿ ದಿನದಿಂದ ದಿನಕ್ಕೆ ಹದಗೆಟ್ಟಿತು ಮತ್ತು ಅವನು ಹಗಲು ರಾತ್ರಿ ದುಃಖದಲ್ಲಿ ಬದುಕಲು ಪ್ರಾರಂಭಿಸಿದನು. ಮತ್ತು ಅದೇ ಸ್ನೇಹಿತರು, ಅದೇ ಬಂಧುಗಳು ಅವನನ್ನು ಕರುಣೆಯ ವಸ್ತುವೆಂದು ಪರಿಗಣಿಸಿದರು. ಅವರು ಅವನಿಗೆ ಸ್ವಾಂತನ ಹೇಳಿದರು, ಆದರೆ ಯಾರೂ ಕೂಡ ಅವನಿಗೆ ಸಹಾಯ ಮಾಡಲಿಲ್ಲ. ಮತ್ತು ಜ್ಞಾನ ನೀಡುವವರು ಎಷ್ಟೋ ಮಂದಿ ಇದ್ದಾರೆ, ಆದರೆ ಸಹಾಯ ಮಾಡುವವರು, ಬೆರಳು ಹಿಡಿದು ಮುನ್ನಡೆಸುವವರು ಯಾರೂ ಇರಲಿಲ್ಲ. ಒಂದು ದಿನ ಅವನು ಪಕ್ಕದ ಹಳ್ಳಿಗೆ ಒಬ್ಬ ಬುದ್ಧ ಸನ್ಯಾಸಿ ಬಂದಿದ್ದಾರೆ ಎಂದು ತಿಳಿದನು ಮತ್ತು ಅವರು ಬಹಳ ಜ್ಞಾನವನ್ನು ಹೊಂದಿದ್ದರು. ಗೋಪಾಲನಿಗೆ ಯಾವ ದಾರಿಯೂ ಕಾಣದಂತಾಯಿತು. ಅದಕ್ಕಾಗಿ ಅವನು ತಿಳಿದೋ ತಿಳಿಯದೋ ಆ ಬುದ್ಧ ಸನ್ಯಾಸಿಯನ್ನು ತಲುಪುತ್ತಾನೆ. ಅಲ್ಲಿಗೆ ತಲುಪಿದ ನಂತರ ನೇರವಾಗಿ ಅವರ ಕಾಲಿಗೆ ಬಿದ್ದು ಅಳಲು ಶುರು ಮಾಡುತ್ತಾನೆ. ಅಳುತ್ತಾ ಅಳುತ್ತಾ ತನ್ನ ಸಂಪೂರ್ಣ ಪರಿಸ್ಥಿತಿಯನ್ನು ಹೇಳುತ್ತಾನೆ ಮತ್ತು ಅವನ ಯಜಮಾನ ಅವನ ಲಾಭವನ್ನು ಹೇಗೆ ಪಡೆದುಕೊಂಡನು ಮತ್ತು ಅವನ ಸಂಬಂಧಿಕರು ಅವನನ್ನು ಹೇಗೆ ನಡೆಸಿಕೊಂಡರು ಎಂದು ಎಲ್ಲವನ್ನು ಹೇಳುತ್ತಾನೆ. ಇದನ್ನೆಲ್ಲ ಕೇಳಿದ ಬುದ್ಧರು ಆತನನ್ನು ಮೌನಗೊಳಿಸಿ, ಮಗನೇ, ನಿನ್ನ ಬುದ್ಧಿಯ ಕೊರತೆ ಮತ್ತು ನಿನ್ನ ಮೂರ್ಖತನದಿಂದ ಇಷ್ಟೆಲ್ಲ ಸಮಸ್ಯೆಗಳು ಹುಟ್ಟಿಕೊಂಡವು. ನಿಮ್ಮ ಆಚಾತುರ್ಯದಿಂದಾಗಿ, ನಿಮ್ಮ ಮೂರ್ಖತನದಿಂದಾಗಿ ನೀವೇ ನಿಮ್ಮ ಹಾದಿಯಲ್ಲಿ ಮುಳ್ಳುಗಳನ್ನು ಹಾಕಿಕೊಂಡಿದ್ದೀಯಾ. ಇಂದು ನಾನು ನಿಮಗೆ ಕೆಲವು ವಿಷಯಗಳನ್ನು ಹೇಳುತ್ತಿದ್ದೇನೆ. ನೀವು ಯಾರೊಂದಿಗೂ ತಪ್ಪಾಗಿ ಹೇಳಬಾರದು ಮತ್ತು ಈ ವಿಷಯಗಳನ್ನು ಅನುಸರಿಸುವ ಮೂಲಕ ನೀವು ಹೊರಗಿನಿಂದ ಬರುವ ದುಃಖಗಳನ್ನು ತೊಡೆದು ಹಾಕಬಹುದು. ಯಾರೊಂದಿಗೂ ಹೇಳಬಾರದ ಮೊದಲ ವಿಷಯವೆಂದರೆ, ಇದನ್ನು ಮನಸ್ಸಿನಲ್ಲಿಟ್ಟುಕೊಳ್ಳಿ ಮತ್ತು ಇದನ್ನು ಯಾರಿಗೂ ಹೇಳಬೇಡಿ. ನಮ್ಮ ದೌರ್ಬಲ್ಯಗಳು ಮತ್ತು ನಮ್ಮ ಸಾಮರ್ಥ್ಯಗಳು. ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿಗೆ ತನ್ನ ದೌರ್ಬಲ್ಯ ಅಥವಾ ಅವನ ಶಕ್ತಿ ಏನು ಎಂದು ತಿಳಿದಿರುವುದಿಲ್ಲ. ಆದರೆ ನಿಮ್ಮ ದೌರ್ಬಲ್ಯ ಮತ್ತು ಬಲವನ್ನು ನೀವು ತಿಳಿದಿದ್ದರೆ, ಮೊದಲನೆಯದಾಗಿ ನೀವು ತುಂಬ ಬುದ್ಧಿವಂತ ವ್ಯಕ್ತಿ ಮತ್ತು ಎರಡನೆಯದಾಗಿ ನೀವು ಈ ವಿಷಯಗಳನ್ನು ಯಾರೊಂದಿಗೂ ಹಂಚಿಕೊಳ್ಳಬಾರದು. ಏಕೆಂದರೆ ನಿಮ್ಮ ದೌರ್ಬಲ್ಯ ಅಥವಾ ಇತರರಿಗೆ ತಿಳಿದರೆ ಅವರು ನಿಮ್ಮ ದೌರ್ಬಲ್ಯಗಳ ಲಾಭವನ್ನು ಪಡೆದುಕೊಳ್ಳುತ್ತಾರೆ ಮತ್ತು ನಿಮ್ಮ ಸಾಮರ್ಥ್ಯವು ತಿಳಿದಿದ್ದರೆ ಅದೇ ಶಕ್ತಿಯು ನಿಮ್ಮ ದೌರ್ಬಲ್ಯವಾಗುತ್ತದೆ. ಏಕೆಂದರೆ ಇನ್ನೊಬ್ಬ ವ್ಯಕ್ತಿಗೆ ಆ ಶಕ್ತಿ ತಿಳಿದರೆ ಅವನು ಆ ಶಕ್ತಿಯ ಉಪಯೋಗವನ್ನು ಸಹ ಕಂಡುಕೊಳ್ಳುತ್ತಾನೆ. ನಿಮ್ಮ ದೌರ್ಬಲ್ಯಗಳನ್ನು ಮತ್ತು ನಿಮ್ಮ ಸಾಮರ್ಥ್ಯಗಳನ್ನು ನಿಮ್ಮ ಹೆಂಡತಿಗೂ ಸಹ ಹೇಳಬಾರದು. ಏಕೆಂದರೆ ಇದರ ನಂತರವೂ ನೀವು ಯಾವಾಗಲೂ ಮನೆಯಲ್ಲಿ ಅವರ ಒತ್ತಡದಲ್ಲಿ ಬದುಕಬೇಕಾಗುತ್ತದೆ. ಯಾರೊಂದಿಗೂ ಹೇಳಬಾರದ ಎರಡನೇ ವಿಷಯವೆಂದರೆ ನಿಮ್ಮ ಸ್ನೇಹಿತರು ಮತ್ತು ನಿಮ್ಮ ಶತ್ರುಗಳ ಬಗ್ಗೆ. ನಿಮ್ಮ ಸ್ನೇಹಿತರ ಬಗ್ಗೆ ಇತರರಿಗೆ ಹೇಳಿದರೆ ಅದರಿಂದ ಅವರು ನಿಮ್ಮ ಸ್ನೇಹಿತರೊಂದಿಗೆ ಹತ್ತಿರವಾಗುವುದರ ಮೂಲಕ ನಿಮಗೆ ದ್ರೋಹ ಮಾಡಬಹುದು. ನಿಮಗೆ ನಿಕಟ ಸ್ನೇಹಿತರು ನಿಮ್ಮಿಂದ ದೂರವಿರಲು ಪ್ರಯತ್ನಿಸಬಹುದು. ಸಾಮಾನ್ಯವಾಗಿ ಒಬ್ಬ ಸಾಮಾನ್ಯ ಮನುಷ್ಯ ಇದನ್ನು ಮಾಡುವುದಿಲ್ಲ, ಆದರೆ ನಿಮ್ಮ ಶತ್ರುಗಳು ಹಾಗೆ ಮಾಡಲು ಪ್ರಯತ್ನಿಸಬಹುದು. ಮತ್ತು ಮತ್ತೊಂದೆಡೆ ನಿಮ್ಮ ಶತ್ರುವಿನ ಬಗ್ಗೆ ಯಾರಿಗೂ ತಿಳಿದಿರಬಾರದು. ಏಕೆಂದರೆ ಇಂದು ನಿಮ್ಮ ಸ್ನೇಹಿತರಾಗಿರುವವರು ನಾಳೆ ನಿಮ್ಮ ಶತ್ರುಗಳಾದರೆ ನಿಮ್ಮ ಶತ್ರುಗಳೊಂದಿಗೆ ಕೈ ಜೋಡಿಸಿ ಮಾತ್ರ ಅವರು ನಿಮ್ಮನ್ನು ಸೋಲಿಸಬಹುದು, ನಿಮ್ಮನ್ನು ಮೋಸಗೊಳಿಸಬಹುದು. ಅದಕ್ಕಾಗಿಯೇ ನಿಮ್ಮ ಶತ್ರುಗಳ ಬಗ್ಗೆ ನಿಮ್ಮ ಆತ್ಮೀಯ ಸ್ನೇಹಿತರಿಗೆ ಎಂದಿಗೂ ಹೇಳಬೇಡಿ.
ನಾನು ನಿಮಗೆ ಹೇಳಲು ಹೊರಟಿರುವ ಮೂರನೇ ವಿಷಯ ಯಾರಿಗೂ ಹೇಳಬಾರದು. ಇದು ತುಂಬ ವಿಚಿತ್ರವೆನಿಸಬಹುದು, ಆದರೆ ನಾನು ಅದರ ಸತ್ಯವನ್ನು ವಾದದ ಮೂಲಕ ನಿಮಗೆ ತಿಳಿಸುತ್ತೇನೆ. ನಿಮ್ಮ ಆದಾಯವನ್ನು ಯಾರಿಗೂ ಹೇಳಬೇಡಿ ಎಂದು ನಾನು ಹೇಳುತ್ತೇನೆ. ಈಗ ನಿಮ್ಮ ಆದಾಯವನ್ನು ಹೇಳದಿರುವ ಹಿಂದಿನ ಅರ್ಥವೇನು? ನಿಮ್ಮ ಆದಾಯವನ್ನು ನಿಮ್ಮ ಸ್ನೇಹಿತರಿಗೆ ಹೇಳಿದರೆ ನಿಮ್ಮ ಸ್ನೇಹಿತರು ಅಗತ್ಯವಿದ್ದಾಗ ಅವರು ನಿಮ್ಮನ್ನು ನೆನಪಿಸಿಕೊಳ್ಳುತ್ತಾರೆ, ಏಕೆಂದರೆ ನಿಮ್ಮ ಆದಾಯವು ಉತ್ತಮವಾಗಿರುತ್ತದೆ. ಆದ್ದರಿಂದ ನೀವು ಅವರಿಗೆ ಸಹಾಯ ಮಾಡಬಹುದು. ಅದಕ್ಕಾಗಿ ಹೆಚ್ಚಿನ ಜನರು ನಿಮ್ಮ ಸಹಾಯವನ್ನು ಕೇಳುತ್ತಾರೆ ಮತ್ತು ನೀವು ಅವರಿಗೆ ಸಹಾಯ ಮಾಡದಿದ್ದಾಗ ಅವರು ಈ ವ್ಯಕ್ತಿಗೆ ಹಣವಿದೆ ಆದರೆ ಅವರು ನಮಗೆ ಸಹಾಯ ಮಾಡುತ್ತಿಲ್ಲವೆಂದು ನಿಮ್ಮಿಂದ ದೂರವಾಗುತ್ತಾರೆ ಮತ್ತು ಇದು ನಿಮ್ಮಿಬ್ಬರ ಸ್ನೇಹಿತರ ನಡುವೆ ಜಗಳಕ್ಕೆ ಕಾರಣವಾಗಬಹುದು. ನಂತರ ನಿಮ್ಮ ಆದಾಯ ಕಡಿಮೆ ಇದ್ದರೆ ಜನರು ನಿಮ್ಮನ್ನು ಗೇಲಿ ಮಾಡುತ್ತಾರೆ. ಅದೇ ನಿಮ್ಮ ಆದಾಯ ಹೆಚ್ಚಾಗಿದ್ದರೆ ನಿಮ್ಮಲ್ಲಿ ಸಹಾಯವನ್ನು ಕೇಳುತ್ತಾರೆ. ಆಗ ನಿಮ್ಮ ಆದಾಯವನ್ನು ಬಹಿರಂಗಪಡಿಸುವುದರಲ್ಲಿ ಯಾವುದೇ ಅರ್ಥವಿರುವುದಿಲ್ಲ. ಯಾರ ಬಳಿಯೂ ಹೇಳಬಾರದ ನಾಲ್ಕನೇ ವಿಷಯವೆಂದರೆ ಒಬ್ಬರ ಮನೆಗೆ ಸಂಬಂಧಿಸಿದ ವಿಷಯಗಳು. ನಮ್ಮ ಮನೆಯೊಳಗೆ ನಮ್ಮ ಹೆತ್ತವರೊಂದಿಗೆ, ನಮ್ಮ ಹೆಂಡತಿಯೊಂದಿಗೆ, ಮಕ್ಕಳೊಂದಿಗೆ ನಾವು ಯಾವುದೇ ಸಂಭಾಷಣೆಗಳನ್ನು ನಡೆಸುತ್ತೇವೆ ಆ ಸಂಭಾಷಣೆಗಳು ಕುಟುಂಬಕ್ಕೆ ಸೀಮಿತವಾಗಿರಬೇಕು. ನೀವು ವಿಷಯಗಳ ಬಗ್ಗೆ ಇತರರಿಗೆ ಹೆಮ್ಮೆ ಪಡುತ್ತಿದ್ದರೆ ನಿಮ್ಮ ಮನೆಗೆ ಪ್ರವೇಶಿಸಲು ಅವಕಾಶವನ್ನು ಪಡೆಯುತ್ತಾರೆ ಮತ್ತು ಅದರ ಲಾಭವನ್ನು ಪಡೆಯಲು ಅವರು ಎಂದಿಗೂ ವಿಫಲರಾಗುವುದಿಲ್ಲ. ಅವರು ನಿಮ್ಮ ಕುಟುಂಬದ ಸದಸ್ಯರನ್ನು ನಿಮ್ಮಿಂದ ದೂರ ಮಾಡಲು ಪ್ರಯತ್ನಿಸುತ್ತಾರೆ. ನಮ್ಮ ಮನೆಯಲ್ಲಿರುವ ವಿವಾದಗಳನ್ನು ಕಡಿಮೆ ಮಾಡಲು ನಾವು ನಮ್ಮ ನೆರೆಹೊರೆಯವರು ಮತ್ತು ಸಂಬಂಧಿಕರಿಗೆ ವಿವಾದಗಳ ಬಗ್ಗೆ ಹೇಳುವುದನ್ನು ನಾವು ಸಮಾಜದಲ್ಲಿ ನೋಡುತ್ತೇವೆ. ಆದರೆ ಇದು ನಿಮಗೆ ಎಂದಿಗೂ ಸಹಾಯ ಮಾಡುವುದಿಲ್ಲ. ಬದಲಿಗೆ ನಿಮ್ಮ ಮನೆಯಲ್ಲಿ ಜಗಳಗಳು ಹೆಚ್ಚಾಗುತ್ತವೆ ಮತ್ತು ಹೆಚ್ಚಾಗುತ್ತಲೇ ಹೋಗುತ್ತವೆ. ನಿಮ್ಮ ತಂದೆ ತಾಯಿಯರ ಬಗ್ಗೆ ನೀವು ಇತರರಿಗೆ ಹೇಳಿದರೆ ಅವರ ಮಗ ನಮಗೆ ಹೇಳದೆ ಇತರರಿಗೆ ಈ ವಿಷಯಗಳನ್ನು ಹೇಳುತ್ತಿದ್ದಾನೆ ಎಂದು ನಿಮ್ಮ ಹೆತ್ತವರಿಗೆ ಖಂಡಿತವಾಗಿಯೂ ಬೇಸರವಾಗುತ್ತದೆ. ಅದಕ್ಕಾಗಿಯೇ ನಿಮ್ಮ ಕುಟುಂಬದ ವಿಷಯಗಳು ಮತ್ತು ಜಗಳಗಳನ್ನು ಯಾರ ಮುಂದೆಯೂ ಹೇಳಬೇಡಿ. ಯಾರೊಂದಿಗೂ ಹೇಳಬಾರದ ಐದನೇ ವಿಷಯವೆಂದರೆ ನಿಮ್ಮ ಒತ್ತಾಯ. ಅನುಕಂಪದ ವಸ್ತುವಿನಂತೆ ನಟಿಸುವ ಮೂಲಕ ಅಸಹಾಯಕನಂತೆ ನಟಿಸುವ ಮತ್ತು ಇತರರಿಂದ ಸಹಾಯ ಪಡೆಯುವ ತಪ್ಪನ್ನು ಎಂದಿಗೂ ಮಾಡಬೇಡಿ. ನಿಮ್ಮ ಅಸಹಾಯಕತೆಯನ್ನು ನೋಡಿದ ನಂತರ ಇಂದು ಅವರು ನಿಮಗೆ ಸಹಾಯ ಮಾಡುವ ಸಾಧ್ಯತೆ ಇದೆ, ಆದರೆ ನಾಳೆ ಅವರು ನಿಮ್ಮ ಲಾಭವನ್ನು ಪಡೆಯಲು ಎಂದಿಗೂ ಹಿಂಜರಿಯುವುದಿಲ್ಲ ಮತ್ತು ನೀವು ಪ್ರಯೋಜನವನ್ನು ಪಡೆಯದಿದ್ದರೂ ಸಹ ಆ ವ್ಯಕ್ತಿಯು ಇತರರ ಮುಂದೆ ನಿಮ್ಮನ್ನು ಗೇಲಿ ಮಾಡಲು ಎಂದಿಗೂ ವಿಫಲರಾಗುವುದಿಲ್ಲ. ಅದಕ್ಕಾಗಿಯೇ ನಿಮ್ಮ ಅಸಹಾಯಕತೆಯನ್ನು ಎಂದಿಗೂ ತೋರಿಸಬೇಡಿ. ಮನೆಯಲ್ಲಿ ಎರಡೆರಡು ಚಪಾತಿ ಅಥವಾ ಒಂದು ಚಪಾತಿ ಇದ್ದರೆ ಅದನ್ನೇ ತಿಂದು ಮಲಗಿ, ಆದರೆ ಇತರರಿಗೆ ಅದರ ಸುಳಿವೇ ಇರಬಾರದು. ನೀವೇ ಯೋಚಿಸಿ, ಬಲವಂತವೆಂದು ಹೇಳುವುದರ ಅರ್ಥವೇನು? ಒಬ್ಬ ವ್ಯಕ್ತಿಯು ಇತರರಿಂದ ಸಹಾನುಭೂತಿಯನ್ನು ಪಡೆಯಲು ಬಯಸುತ್ತಾನೆ ಅಥವಾ ಅವರಿಂದ ಸ್ವಲ್ಪ ಆರ್ಥಿಕ ಸಹಾಯವನ್ನು ಬಯಸುತ್ತಾನೆ. ಆದರೆ ನೀವು ಎರಡು ಸನ್ನಿವೇಶಗಳನ್ನು ನೋಡಿದರೆ ಇನ್ನೊಬ್ಬ ವ್ಯಕ್ತಿಯು ನಿಮ್ಮ ಲಾಭವನ್ನು ಪಡೆಯಲು ವಿಫಲರಾಗುವುದಿಲ್ಲ ಮತ್ತು ಅವನು ಪ್ರಯೋಜನವನ್ನು ಪಡೆಯದಿದ್ದರೂ ಅವನ ದೃಷ್ಟಿಕೋನದಲ್ಲಿ ನಿಮ್ಮನ್ನು ಮೂರ್ಖನೆಂದು ಪರಿಗಣಿಸುತ್ತಾನೆ ಮತ್ತು ಖಂಡಿತವಾಗಿಯೂ ನಿಮ್ಮನ್ನು ಗೇಲಿ ಮಾಡುತ್ತಾನೆ ಇತರರ ಮುಂದೆ. ನೀವು ಅದಕ್ಕಾಗಿಯೇ ನಿಮ್ಮ ಬಲವಂತದ ಬಗ್ಗೆ ಯಾರಿಗೂ ಹೇಳಬೇಡಿ. ಮುಂದಿನ ಮತ್ತು ಕೊನೆಯದಾಗಿ ನಾನು ಹೇಳಬಯಸುವುದೇನೆಂದರೆ, ನೀವು ದಾನ ಮಾಡುವಾಗ ದಾನದ ಬಗ್ಗೆ ಯಾರಿಗೂ ಹೇಳಬೇಡಿ. ಇಲ್ಲದಿದ್ದರೆ ದಾನವು ವ್ಯರ್ಥವಾಗುತ್ತದೆ, ನಿಷ್ಪ್ರಯೋಜಕವಾಗುತ್ತದೆ. ನಿಮ್ಮ ದೇಣಿಗೆಗಳ ಬಗ್ಗೆ ನೀವು ಹೆಮ್ಮೆ ಪಡುವಾಗ ನೀವು ತುಂಬ ಉದಾರ ವ್ಯಕ್ತಿ ಎಂದು ಹೇಳುತ್ತೀರಿ ಮತ್ತು ಇದು ನಿಮ್ಮಲ್ಲಿ ಅಹಂಕಾರವನ್ನು ಉಂಟು ಮಾಡುತ್ತದೆ. ಆದುದರಿಂದ ದಾನವನ್ನು ಗುಪ್ತವಾಗಿ ಮಾಡಿದರೆ ಉತ್ತಮ. ಇದು ಅಷ್ಟೇ ಫಲ
ಫಲಪ್ರದವಾಗಿದೆ. ನೀವು ಎಡಗೈನಿಂದ ದಾನ ಮಾಡುತ್ತಿರುವಾಗ ಬಲಗೈಗೆ ಎಂದಿಗೂ ತಿಳಿಯಬಾರದು ಮತ್ತು ಬಲಗೈನಿಂದ ದಾನ ಮಾಡುವಾಗ ಆ ದಾನವು ಎಡಗೈಗೆ ಯಾವತ್ತೂ ತಿಳಿಯಬಾರದು. ನಂತರ ಬೌದ್ಧ ಸನ್ಯಾಸಿಯು ಹೇಳಿದ ಈ ಮುಖ್ಯ ವಿಷಯಗಳು ಜಗತ್ತಿನ ಎಲ್ಲ ತತ್ವಗಳು ಅದರಲ್ಲಿ ಅಡಗಿವೆ. ಈ ವಿಷಯಗಳನ್ನು ಅನುಸರಿಸುವ ಮೂಲಕ ನೀವು ನಿಮ್ಮ ಮನೆಯಲ್ಲಿ ಸಂತೋಷ ಮತ್ತು ಶಾಂತಿಯನ್ನು ಸೃಷ್ಟಿಸಬಹುದು ಮತ್ತು ಮನೆಯಲ್ಲಿನ ಕಲಹಗಳನ್ನು ಶಾಶ್ವತವಾಗಿ ತೆಗೆದುಹಾಕಬಹುದು. ನಿಮ್ಮ ಆತ್ಮಸಾಕ್ಷಿಯೊಂದಿಗೆ ನೀವು ಈ ವಿಷಯಗಳ ಬಗ್ಗೆ ಯೋಚಿಸಿದರೆ ಇವುಗಳು ನಿಜವೆಂದು ನೀವು ಕಂಡುಕೊಳ್ಳುತ್ತೀರಿ. ಈ ಕಥೆಯನ್ನು ಹೇಳುವ ಉದ್ದೇಶವು ನಿಮ್ಮ ಆತ್ಮಸಾಕ್ಷಿಯನ್ನು ಜಾಗೃತಗೊಳಿಸುವುದು. ನಾವು ನಿಮಗೆ ಹೇಳುತ್ತಿರುವ ವಿಷಯಗಳ ಬಗ್ಗೆ ನೀವೇ ಯೋಚಿಸಿ ನೋಡಿ. ಹಾಯ್ ಫ್ರೆಂಡ್ಸ್, ಇಲ್ಲಿಯ ತನಕ ಎಲ್ಲ ಕಥೆಯನ್ನು ಕೇಳಿದ್ದೀರಾ? ಹಾಗಾದರೆ ನಿಮಗೊಂದು ಸಣ್ಣ ರಿಕ್ವೆಸ್ಟ್. ಇಷ್ಟು ದಿನ ಜಾಲತಾಣಗಳಲ್ಲಿ ಕೇಳಿದ ಅತಿ ಹೆಚ್ಚು ಧ್ವನಿಗಳಲ್ಲಿ ಈ ಧ್ವನಿಯು ಒಂದಾಗಿದೆ. ನಮ್ಮ ಚಾನಲನ್ನು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.